ಎದುರುಗಡೆ ಬಂದು ನಿಂತವನಿಗೆ ಧರ್ಮ ಯುದ್ಧದ ಪರಿಜ್ಞಾನ ಇರಲಿಲ್ಲ. ಹೀಗಾಗಿ ನಮ್ಮ ಮೇಲೆ ಶಸ್ತ್ರವನ್ನ ಯಾವಾಗ ಬೇಕಾದರೂ ಎತ್ತಿದ್ದ. ನಾವು ಧರ್ಮ ಯುದ್ಧವನ್ನ ಮಾಡಿ ಗೊತ್ತಿದ್ದವ್ರಿಗೆ ನಿಜವಾಗ್ಲೂ ಪ್ರತಿರೋಧ ಅಂತೇಳಿ ಸಿಕ್ಕಿದ್ದು ಕೃಷ್ಣದೇವರಾಯನ ಕಾಲಕ್ಕೆ. ಸುಮಾರು ಲಕ್ಷಾಂತರ ಸೈನ್ಯವನ್ನು ಸಿದ್ಧಗೊಳಿಸಿ ಕೃಷ್ಣದೇವರಾಯ ಇಟ್ಕೊಂಡಿದ್ದ. ಮತ್ತು ಅವನ ಆಮುಕ್ತ ಮಾಲ್ಯದ ಅನ್ನೋ ಕಾವ್ಯದಲ್ಲಿ ಬರೀತಾನೆ, ರಾಜ ಆಗಿರೋ ದಳಗಳಿದಾವು, ಪದಾತಿ ದಳ, ವಾಯುದಳ ಮತ್ತು ನೌಕಾದಳ ಅನ್ನುವಂಥ 3 ದಳಗಳು ಇವತ್ತು ನಮ್ಮ ದೇಶದಲ್ಲಿ ಇದಾವೆ. ಆದರೆ ಅವತ್ತಿನ ದಿನಮಾನಕ್ಕೆ ಸಿದ್ಧವಾದ ಸೈನ್ಯ ಅಂಥೇಳಿ ನಮ್ಮ ದೇಶದಲ್ಲಿ ಬಂದಿದ್ದು ಕೃಷ್ಣದೇವರಾಯನ ಕಾಲದಲ್ಲಿ. ಹೀಗೆ ಕೃಷ್ಣದೇವರಾಯನ ಆ ಸಿದ್ಧ ಸೈನ್ಯವನ್ನು ತಗೊಂಡು ಹೋರಾಟ ಮಾಡ್ದ. ಅಸ್ಸಾಂನಿಂದ ಹಿಡಿದು ಶ್ರೀಲಂಕಾದವರೆಗೆ ಅವನ ಸಾಮ್ರಾಜ್ಯ ವಿಸ್ತಾರ ಆಗಿತ್ತು ಅನ್ನೋ ಕಥೆಯನ್ನು ನಾವೆಲ್ಲರೂ ಓದ್ತೀವಿ. ಹೀಗೆ ಶಕ್ತಿಯ ಆರಾಧನೆಯನ್ನ ಮಾಡಿಕೊಂಡು ಬಂದದ್ದರ ಪರಿಣಾಮವಾಗಿಯೇ ಜಗತ್ತಿನಲ್ಲೊಂದು